ಕೊಲೋಸೆ ಪತ್ರಿಕೆನ ಕಲಿಯೋಣ. ಕೊಲೋಸೆ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳುತ್ತದೆ, ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಪ್ರೀತಿ ದೇವಚನರೇ, ಈ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ವಿಷಯ ಏನು ಗೊತ್ತಾ? ಅಪೊಸ್ತಲನಾದಂತ ಪೌಲನು ಕೊಲೋಸೆ ಸಭೆಯಲ್ಲಿದ್ದಂಥ ಸುಳ್ಳು ಬೋಧನೆಗೆ ವಿರೋಧವಾಗಿ ವಾಚನ ಬರೆಯುವನಾಗಿದ್ದಾನೆ. ಅವರು ಮಾಡಿದಂಥ ಕಾರ್ಯಗಳೇನೆಂದ್ರೆ, ರಂಜನೆಯ ಮಾತುಗಳನ್ನು ಆಡಿದರು, ಪ್ರಾಪಂಚಿಕವಾದಂಥ ಸಂಪ್ರದಾಯಗಳನ್ನ ಜ್ಞಾನದ ಕುರಿತಾಗಿ ಅವರಿಗೆ ಬೋಧಿಸಿದ್ರು, ಸುನ್ನತಿ ಅವ್ರು ಮಾಡಿಸ್ಕೊಳ್ಬೇಕಂತ ಬೋಧಿಸಿದ್ರು. 11ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 16ನೇ ವಾಕ್ಯದಲ್ಲಿ ತಿಂದು ಕುಡಿಯೋದ್ರ ಬಗ್ಗೆ, ಹಬ್ಬ ಅಮಾವಾಸ್ಯೆ ಇವುಗಳ ವಿಷಯವಾಗಿ ಅವ್ರನ್ನ ತಪ್ಪೆಣಿಸ್ತಿದ್ರು. ಅದಾದ ನಂತರ ನಾವು ನೋಡ್ತೀವಿ 23ನೇ ವಾಕ್ಯದಲ್ಲಿ ದೇಹವನ್ನ ದಂಡಿಸ್ಕೊಳ್ಬೇಕಂತೇಳಿ ವಾಕ್ಯಕ್ಕೆ ಅನುಸಾರವಾಗಿಲ್ಲದೆ ಇರುವಂತ ಅನೇಕ ಸಂಪ್ರದಾಯಗಳನ್ನ, ಅಂದ್ರೆ ಗ್ರೀಕಿಂದ, ರೋಮನರಿಂದ, ಯಹೂದ್ಯರಿಂದ ಬಂದಂತ ಸಂಪ್ರದಾಯಗಳು ಅವರನ್ನ ದೇವರ ವಾಕ್ಯದಿಂದ ಯೇಸು ಕ್ರಿಸ್ತನು ಕರ್ತನಾಗಿ ಅವ್ರು ಅಂಗೀಕರಿಸಿದ್ರು. ಆದ್ರೆ ದೇವರಿಗೆ ವಿಧೇಯರಾಗಿ ನಡೆಯದೆ ಅವರ ಸ್ವಂತ ಕಾರ್ಯಗಳಲ್ಲಿ ನಡೆದದನ್ನ ನಾವು ನೋಡ್ತೀವಿ. ನಾವು ಒಂದು ಕಲಿಯುವಂತ ಒಂದು ವಿಷಯನ ಗೊತ್ತಾ? 6ನೇ ವಾಕ್ಯದಲ್ಲಿ ಹೇಳ್ತದಲ್ಲ, ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆಯಿರಿ. ಪ್ರೀತಿ ದೇವಚನರೇ, ನಮ್ಮ ಜೀವಿತದಲ್ಲಿ ಯೇಸು ಕರ್ತನಾಗಿರ್ಬೇಕು. ಕರ್ತನು ಅಂದ್ರೆ ಆಗಿನ ಕಾಲದಲ್ಲಿ ಚಕ್ರವರ್ತಿಗಳಿಗೆ ದೇಶಗಳನ್ನ ಆಳುತ್ತಿದ್ದಂತ ರಾಜನನ್ನ ನೋಡಿ ಚಕ್ರವರ್ತಿ ಎಂಬುದಾಗಿ ಕರಿತಿದ್ರು. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ರಾಜನಾಗಿದ್ದಾನ, ಯೇಸು ಕ್ರಿಸ್ತನು ಕರ್ತನಾಗಿದ್ದಾನ. ನಮ್ಮ ಎಲ್ಲ ವಿಷಯಗಳಲ್ಲಿ, ನಮ್ಮ ಹಣದಲ್ಲಿ, ನಮ್ಮ ಸಮಯದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ತೀರ್ಮಾನಗಳಲ್ಲಿ, ನಮ್ಮ ಜೀವಿತದಲ್ಲಿ ಯೇಸು ಕರ್ತನಾಗಿದ್ದಾನ ಅಂತ ಆಲೋಚನೆ ಮಾಡೋಣ. ನಮ್ಮ ಈ ಲೋಕದ ಸಂಪ್ರದಾಯಗಳಿಗಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ರಾಜನಾಗಿದ್ದು ನಮ್ಮನ್ನು ನಡೆಸಬೇಕು. ಪರಿಶುದ್ಧಾತ್ಮ ನಮ್ಮ ಹೃದಯಗಳನ್ನ ಆವರಿಸ್ಕೊಳ್ಳಲಿ. ಈ ವಾಕ್ಯದ ಅನುಸಾರವಾಗಿ ನಡೆದು ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ಕರ್ತನಾಗಿದ್ದು ದೇವರ ನಾಮನ ಮಹಿಮೆ ಪಡಿಸೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.